ನೀವು ಸಂತೋಷ ಅನ್ನೋಂಥದ್ದನ್ನ ಒಂದರಿಂದ ಬೆನ್ನತ್ತಿ ಹೋಗ್ತಾ ಇದೆ. ಆಗ ಸಂತೋಷ ಸಿಗಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಏನೇನೋ ಕಾರಣ. ಒಬ್ಬ ಡೆಕೋರೇಷನ್ ಮಾಡ್ತಾನಲ್ಲ ಅವನಿಂದ ಹಿಡಿದು ನಾನೇ ನಂಬರ್ ಒನ್ ಇರಬೇಕು. ಪಕ್ಕದವನು ಅವನೇನ ಒಂದು ಹೊಸಾದ ಐಟಮ್ ತಗೊಂಬಂದ ಡೆಕೋರೇಷನ್ ಐಟಮ್ ಅಂತಂದ್ರೆ ಇವನ್ಗೆ ಖಾಲಿ ಉಂಗುಷ್ಟದಿಂದ ನತ್ತಿ ಕೂದ್ಲವರೆಗೂ ನಿಂತ್ಕೊಂಡಿರ್ತವೆ. ನಿಮಗೆ ಸಂತೋಷ ಎಲ್ಲಿಲ್ಲ, ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡು ನಿಮ್ಮ ಜೀವನನ ಸಾಗಿಸ್ತಾ ಇದ್ದೀರಾ. 2 ನಿಂಬೆಹಣ್ಣು ಕುಯ್ಸೋದು, ಅಲ್ಲೆಲ್ಲ ಫಾರ್ಮ್ಗಳವ್ರಂತ ಅವ್ರ ಹತ್ರಕ್ಕೆ ಹೋಗೋದು, ಜಲ್ಗೆರಾಮಂಗೆ ಹೋಗ್ಬಿಟ್ಟು ಕೈ ಮುಗಿಯೋದು, ಅವ್ನು ಬಿದ್ದೋಗ್ಬಿಡ್ಬೇಕು ಕಣ್ವ ಹೆಂಗಾನ ಮಾಡಿ. ಈಗ ನಿನಗೆ ಸಂತೋಷ ಆಗ್ಬಿಡ್ತದೆ. ನೀನು ಅವನನ್ನು ಬೀಳ್ಸೋದ್ರಲ್ಲೇ ಜೀವನ ಕಳೀತಾ ಇದೆಯಲ್ಲ. ಈ ಚಿಂತೆಗಳೆಲ್ಲ ಸೇರಿಕೊಂಡು ನಿದ್ರೆ ಇಲ್ಲದೆ ಇರೋದು, ನಿದ್ರಾಹೀನತೆ ನಿನಗೆ ಸಂತೋಷವನ್ನು ಕುಂಠಿತ ಮಾಡಲಿಕ್ಕೆ ಕಾರಣ. ವೀರ ವಿಜಯ ಬಲ್ಲಾಳಪುರದರಸಿ ಘೋರರುದ್ರ ಸಿಂಹಾಸನಾಧೀಶ್ವರಿ ಅರಸಿ ಕಾಳಿಕಾಂಬೆಗೆ ವಂದಿಸುತ್ತಾ, ಕುಲಗುರು ವಿದ್ಯಾಗುರುವಿಗೆ ವಂದಿಸುತ್ತಾ ಒಂದು ಪ್ರಶ್ನೆ ಇದೆ. ಪ್ರಶ್ನೆ ಕೇಳಿದರೆ ತುಂಬಾ ಚೆನ್ನಾಗಿರೋ ಪ್ರಶ್ನೆ, ಎಲ್ರಿಗೂ ಸಂಬಂಧಪಟ್ಟಂತ ಪ್ರಶ್ನೆ. ನನಗೆ ಒಳ್ಳೆ ಮಾರ್ಕ್ಸ್ ಇದೆ, ನನ್ನ ರ್ಯಾಂಕ್ ಸ್ಟೂಡೆಂಟ್, ಒಳ್ಳೆ ಕೆಲಸ ಇದೆ, 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ, ಒಳ್ಳೆ ಸ್ನೇಹಿತರಿದ್ದಾರೆ, ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಸಾಯಂಕಾಲ ಆದ್ರೆ ಪಾರ್ಟಿಗೆ ಹೋಗ್ತೀವಿ, ದೊಡ್ಡ ದೊಡ್ಡ ಪಬ್ಗೆ ಹೋಗ್ತೀವಿ, ಅಂತ ಫ್ರೆಂಡ್ಸ್ ಇದ್ದಾರೆ ನನ್ನ ಜೊತೆನಲ್ಲಿ, ಒಳ್ಳೆ ಸ್ನೇಹಿತರಿದ್ದಾರೆ. ಆದರೆ ನನಗೆ ಸಂತೋಷ ಇಲ್ಲ ಗುರುಗಳೇ, ಏನು ಮಾಡಲಿ? ನೀವು ಕೇಳುತ್ತಿರುವ ಪ್ರಶ್ನೆಗೆ ನೀವೇನೋ ತಪ್ಪು ಮಾಡಿಬಿಟ್ಟಿದ್ದೀರಿ, ಅದಕ್ಕೆ ನನಗೆ ಸಂತೋಷ ಇಲ್ಲ ಅನ್ನೋಂಥ ಫೀಲ, ಅಥವಾ ನಾನು ತಲುಪಬೇಕಾದಂತ ಗುರಿಯನ್ನು ತಲುಪಿಲ್ಲ ಅಂತಲೇ ಸಂತೋಷ ಇಲ್ಲ. ನಿಮಗೆ ಸಂತೋಷ ಇಲ್ಲ ಅನ್ನೋದಕ್ಕೆ ಕಾರಣ 100 ಇದೆ. ನೀವು ಸಂತೋಷ ಅನ್ನೋಂಥದ್ದನ್ನ ಒಂದರಿಂದ ಬೆನ್ನತ್ತಿ ಹೋಗ್ತಾ ಇದ್ದೀರ. ಆಗ ಸಂತೋಷ ಸಿಗಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಏನೇನೋ ಕಾರಣ. ನಾನು ಗುರಿ ಮುಟ್ಟಿಲ್ಲ, ಇನ್ನು ನಾನು ಗುರಿ ಮುಟ್ಟದ ಮೇಲೆ ಸಂತೋಷ ಸಿಗುತ್ತೆ. ಆಯ್ತಪ್ಪ, ನಿನ್ನ ಪ್ರಕಾರ ನಾನು ಗುರಿ ಮುಟ್ಟಬೇಕು. ಏನು ಗುರಿ ಮುಟ್ಟಬೇಕು? ನಾನು ಬಿಲ್ಡಿಂಗ್ ಕಟ್ಟಬೇಕು. ಎಷ್ಟರಲ್ಲಿ? 1 ಎಕರೆನಲ್ಲಿ ಬಿಲ್ಡಿಂಗ್ ಕಟ್ಟಬೇಕು. ಓಕೆ, 1 ಎಕರೆನಲ್ಲಿ ಬಿಲ್ಡಿಂಗ್ ಕಟ್ಟಿದ ಮೇಲೆ ಸರಿ ಆಯ್ತಾ? ನನ್ನೊಬ್ಬ ಸ್ನೇಹಿತ ಇದ್ದಾನೆ ರವಿ ಅಂತ ಹೇಳಿ, ಆತ ಕೋರ್ಟ್ನಲ್ಲಿ ದೊಡ್ಡ ಕೆಲಸದಲ್ಲಿ ಇದ್ದಾನೆ. ಅವನ ಮನೆ ತುಂಬಾ ದೊಡ್ಡ ಮನೆ ಕಟ್ಟಿದ್ದಾನೆ. ನಾನು ಹೋಗ್ತಿರ್ತೀನಿ ಅವನಿಗೆ. ಅವ್ರ ಮನೆಗೆ ಹೋದಾಗೆಲ್ಲ ಅವನಿಗೆ ಖುಷಿ ಏನು ಅಂತ ಅಂದ್ರೆ ಅವನು ಎಲ್ಲವನ್ನು ಹೇಳ್ಬೇಕು. ಈ ಪಿಲ್ಲರ್ ಇದೆಯಲ್ಲ, ಈ ಪಿಲ್ಲರು ಇದಕ್ಕೆ ಹಾಕಿದೀನಲ್ಲ ಗ್ರಾನೈಟು, ಇದು ರಾಜಸ್ಥಾನದಿಂದ ತಂದಿತ್ತು, ಇದು ಡೈನಿಂಗ್ ಟೇಬಲ್, ಇದು ಪೂರ್ತಿ ಬೆಳ್ಳಿನಲ್ಲಿ ಮಾಡಿರೋದು, ಹೇಳ್ಕೊಳ್ಳ ಖುಷಿ ಅವನಿಗೆ, ಸಂತೋಷ. ಕರೆಯೋದು ನಿಲ್ಲಿಸ್ಬಿಟ್ಟ ಒಂದ್ಸರ್ತಿ. ಅವ್ನು ಯಾವಾಗ್ಲೂ ಫೋನ್ ಮಾಡಿ ಕರೆಯೋದು ನಿಲ್ಲಿಸ್ಬಿಟ್ಟ. ಯಾಕೆ ಹಿಂಗೆ ನಿಲ್ಲಿಸ್ತಾ ಬಿಟ್ಟು ನಾನೇ ಫೋನ್ ಮಾಡಿದೆ, ಇರ್ಲಿ ಬಿಡಿ ಗುರುಗಳೇ ಬರೋರಂತೆ, ಅವನು ಯಾಕೋ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಹೇಳಿ ನಾನೇ ಬರ್ತಾ ಇದ್ದೀನಿ ಅಂತ ಹೇಳಿ ಹೋದೆ ಮನೆಗೆ. ಅವನ ಡೈನಿಂಗ್ ಟೇಬಲ್ ತೋರಿಸಿಲ್ಲ, ಅವನ ಡ್ರೆಸ್ಸಿಂಗ್ ಟೇಬಲ್ ತೋರಿಸಿಲ್ಲ, ಅವನ ರೂಮ್ ತೋರಿಸಿಲ್ಲ, ಅವನ ಕಾಟ್ ತೋರಿಸಿಲ್ಲ, ಅವನ ಫ್ರಿಡ್ಜ್ ತೋರಿಸಿಲ್ಲ, ಏನೂ ತೋರಿಸಿಲ್ಲ, ಏನೂ ಮಾತಾಡಿಲ್ಲ. ಹೌದಾ ಗುರುಗಳೇ? ಸರಿ ಗುರುಗಳೇ. ನಾನು ಅವನ ಹೆಂಡ್ತಿನ ಕೇಳಿದೆ, ಯಾಕೆ ಅವನು ಡಿಮ್ ಆಗಿದ್ದಾನೆ ಅಂತ. ಗುರುಗಳೇ, ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ನೋಡಿ, ಇವನ್ ಮನೆ ಪಕ್ಕ ಒಂದು ಬಿಲ್ಡಿಂಗ್ ಆಗಿದೆ, ಆ ಬಿಲ್ಡಿಂಗು ತುಂಬಾ ಚೆನ್ನಾಗಿದೆ, ಇವನ ಬಿಲ್ಡಿಂಗು ಚೆನ್ನಾಗಿದೆ. ಅವನ ಬಿಲ್ಡಿಂಗ್ ಕಟ್ಟದ ಮೇಲೆ ಇವನ್ಗೆ ಈ ಬ್ಯಾನೆ ಬಂದಿದೆ. ಅಂದ್ರೆ ನಿಮ್ಮನ್ನ ಬೇರೆಯವ್ರಿಗೆ ಹೋಲಿಸ್ಕೊಳ್ಳೋದು. ನಂಗಿಂತ ಅವನು ಮುಂದೆ ಬಂದ್ಬಿಟ್ಟಿದ್ದಾನೆ, ನನ್ನ ತರನೇ ಅವನು ನನ್ಗಿಂತ ಜಾಸ್ತಿ ಕಟ್ಟಿಬಿಟ್ಟಿದ್ದಾನೆ. ಎಲ್ಲರಲ್ಲೂ ಇದೆ ಇದು. ಒಬ್ಬ ಡೆಕೋರೇಷನ್ ಮಾಡ್ತಾನಲ್ಲ ಅವನಿಂದ ಹಿಡಿದು ನಾನೇ ನಂಬರ್ ಒನ್ ಇರಬೇಕು. ಪಕ್ಕದವನು ಅವನೇನ ಒಂದು ಹೊಸಾದ ಐಟಮ್ ತಗೊಂಬಂದ ಡೆಕೋರೇಷನ್ ಐಟಮ್ ಅಂತಂದ್ರೆ ಇವನ್ಗೆ ಖಾಲಿ ಉಂಗುಷ್ಟದಿಂದ ನತ್ತಿ ಕೂದ್ಲವರೆಗೂ ನಿಂತ್ಕೊಂಡಿರ್ತವೆ. ತರ್ಲಿ ಬಿಡ್ರಿ, ಮಾಡ್ಲಿ ಬಿಡಿ, ಯಾಕೆ ನಿಮ್ಗೆ ಅಂದ್ರೆ ಸಂತೋಷ ಇಲ್ಲ. ನಿಮಗೆ ಸಂತೋಷ ಎಲ್ಲಿಲ್ಲ, ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡು ನಿಮ್ಮ ಜೀವನನ ಸಾಗಿಸ್ತಾ ಇದ್ದೀರಾ. ಕಾರ್ತಿಕ್ ಅವರೇ, ನೀವು ಕೇಳಿರೋದು, ನಂಗೆ ಒಳ್ಳೆ ಮಾರ್ಕ್ಸ್ ಇದೆ, ಒಳ್ಳೆ ಕೆಲಸ ಇದೆ, ಒಳ್ಳೆ ಸ್ನೇಹಿತರಿದ್ದಾರೆ, ಎಲ್ಲ ಇದ್ದಾರೆ, ಸಂತೋಷ ಇಲ್ಲ ಅಂತ. ಸಂತೋಷ ಇಲ್ಲದೆ ಇರೋದಕ್ಕೆ ಕಾರಣ ಇನ್ನೊಬ್ಬರನ್ನ ಕಂಪೇರ್ ಮಾಡ್ಕೊಳ್ಳೋದು, ಇನ್ನೊಬ್ಬರನ್ನ ಹೋಲಿಸ್ಕೊಳ್ಳೋದು, ಅವ್ರ ಥರ ನಾನು ಇಲ್ಲ ಅನ್ಕೊಳ್ಳೋದು. ಇಲ್ಲ, ಅವನು ನನಗಿಂತ ಕಮ್ಮಿ ಆಗ್ಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ನಿನ್ನ ಚಿಂತೆನಲ್ಲಿ ಬೀಳೋದು. ಅಂದರೆ 2 ನಿಂಬೆಹಣ್ಣು ಕುಯ್ಸೋದು, ಅಲ್ಲೆಲ್ಲ ಫಾರ್ಮ್ಗಳವ್ರಂತ ಅವ್ರ ಹತ್ರಕ್ಕೆ ಹೋಗೋದು, ಜಲ್ಗೆರಾಮಂಗೆ ಹೋಗ್ಬಿಟ್ಟು ಕೈ ಮುಗಿಯೋದು,
ಅವ್ನು ಬಿದ್ದೋಗ್ಬಿಡ್ಬೇಕು ಕಣೋ ಹೆಂಗಾನ ಮಾಡಿ ನಾನು. ಈಗ ನಿನಗೆ ಸಂತೋಷ ಆಗ್ಬಿಡ್ತದೆ, ನೀನು ಅವನನ್ನು ಬೀಳ್ಸೋದ್ರಲ್ಲೇ ಜೀವನ ಕಳೀತಾ ಇದೆಯಲ್ಲ. ಏನಾಗ್ತಾ ಇದೆ, ಮನಸ್ಸಿಗೆ ವಿಶ್ರಾಂತಿ ಇಲ್ಲ, ನಿಮಗೆ ವಿಶ್ರಾಂತಿನೇ ತಗೋತಾ ಇಲ್ಲ. ಹಗಲೂ ರಾತ್ರಿ ಚಿಂತೆ ಮಾಡ್ತಾ ಇದೀಯಾ. ಏನು ಚಿಂತೆ ಮಾಡ್ತಾ ಇದೀಯಾ ಅಂತಂದರೆ ನಾನು ಮುಂದೆ ಬರಬೇಕು ಅನ್ನೋದೊಂದು ಚಿಂತೆ, ಪಕ್ಕದವನನ್ನು ಹಿಂಗೆ ಹತ್ತಿಕ್ಕದು ಅನ್ನೋದೊಂದು ಚಿಂತೆ. ಈ ಚಿಂತೆಗಳೆಲ್ಲ ಸೇರಿಕೊಂಡು ನಿದ್ರೆ ಇಲ್ಲದೆ ಇರೋದು, ನಿದ್ರಾಹೀನತೆ ನಿನಗೆ ಸಂತೋಷವನ್ನು ಕುಂಠಿತ ಮಾಡಲಿಕ್ಕೆ ಕಾರಣ. ಇದಕ್ಕೆಲ್ಲ ನೀನು ಏನು ಮಾಡಬೇಕು ಅಂತಂದರೆ ಧ್ಯಾನ ಮಾಡಬೇಕು. ಯಾವ ಗೊಡವೆನೂ ಇಲ್ಲ, ನನಗೆ ಅವಶ್ಯಕತೆನೇ ಇಲ್ಲ, ನಾನು ಬದುಕಬೇಕು. ಅದಕ್ಕೆ ಸಂತೋಷಕ್ಕೆ ಏನು ಬೇಕು ಅದನ್ನಷ್ಟೇ ಥಿಂಕ್ ಮಾಡಬೇಕು. ಡೈಲಿ ನಿನ್ನ ಮೊಬೈಲ್ನ ಒಂದಿಷ್ಟು ಅವಾಯ್ಡ್ ಮಾಡಬೇಕು. ಈ ಸೋಷಿಯಲ್ ಮೀಡಿಯಾ, ಟಿ ವಿ, ಮನೆಯೊಂದು 3 ಬಾಗಿಲು, ನಿನ್ನ ಮನೆ 16 ಬಾಗಿಲು, ನೀನು ಆ ಬಾಗಿಲು ನೋಡ್ಕೊಂಡು ಕೂತ್ಕೊಂಡ್ರೆ ನಿನ್ನ ಮನೆಯ ಬಾಗಿಲು ಕತೆ ಏನು ಅಂತ ಯೋಚನೆ ಮಾಡಬೇಕು. ನೀನು ಇದನ್ನೆಲ್ಲ ಬೇಕು ಅನ್ನೋದಾದರೆ ಅರಸಿ ಕಾಳಿಕಾಂಬೆಗೆ ಒಂದು ಸತಿ ಬಂದು ಆ ಯಮ್ಮನ ದರ್ಶನ ಮಾಡಬೇಕು. ದರ್ಶನ ಮಾಡಿ ನೀನು ಕೇಳ್ಕೊಬೇಕದ್ದು ನನ್ನನ್ನು ಸಂತೋಷವಾಗಿಡು ಅಂತ. ಅರಸಿ ಕಾಳಿಕಾಂಬೆಯ ದರ್ಶನ ಮಾತ್ರದಿಂದಲೇ ನಿನ್ನ ಸಂತೋಷ ನಿನಗೆ ಸಿಕ್ಕುತ್ತದೆ. ಅಂದರೆ ನನ್ನ ಪೀಸ್ ಆಫ್ ಆಗಬೇಕು, ನನಗೆ ಸಾಕು, ನನಗೆ ಇವತ್ತು ಊಟ ಮಾಡಿದ್ದೀನಿ, ಆನಂದ ಆಗಿದೆ, ನಾನು ಇವತ್ತು ನೆಮ್ಮದಿ ಆಗಿದ್ದೀನಿ. ಈ ಮನೋಭಾವವನ್ನು ಒಳಗಡೆ ಬೆಳೆಸ್ಕೋಬೇಕು. ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು, ಇನ್ನೊಬ್ಬನು ಬೆಳೆದು ಬಿಟ್ಟಿದ್ದಾನೆ ಅಂದ್ಕೊಳ್ಳೋದು, ಅಥವಾ ನಾನು ಇನ್ನೂ ಬೆಳಿಬೇಕು ಅಂದ್ಕೊಳ್ಳೋದು. ಇವತ್ತಿಗೆ ಪರಮಾತ್ಮ ಕೊಟ್ಟಿದ್ದಾನೆ, ಅದನ್ನೇ ಬಸವಣ್ಣ ಹೇಳ್ದ, ಇಂದಿನ ಕಾಲ ಆದರೆ ಸಾಕು, ಇವತ್ತಿಗೆ ನನಗೆ ಆದರೆ ಸಾಕು, ನಾಳಿನದು ಪರಮಾತ್ಮನಿದ್ದಾನೆ, ಅವನಿದ್ದಾನೆ, ಅವನು ನೋಡ್ಕೊಳ್ತಾನೆ, ನನಗೆ ಯಾಕೆ ಬೇಕು ಅನ್ನೋವಂಥದ್ದು. ಈ ಪ್ರಶ್ನೆಗೆ ಇದೇ ಉತ್ತರ. ನಿಮಗೆ ಸಂತೋಷ ಇಲ್ಲದೆ ಇರೋದಕ್ಕೆ ನಿಮ್ಮ ಚಿಂತೆಗೆ ಕಾರಣ. ನಿಮ್ಮ ಚಿಂತೆಯನ್ನು ಬಿಡಿ, ಸಂತೋಷ ನಿಮ್ದಾಗ್ತದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ನಮಸ್ಕಾರ.